ಹೊಸ ಕಾರ್ ಯಾವಾಗಲೂ ಲೋನ್ ಮೇಲೆ ತಗೊಳ್ಳಿ, ಫುಲ್ ಪೇಮೆಂಟ್ ಮಾಡಬೇಡಿ. ಯಾಕೆಂದರೆ ಅದರಿಂದ ನಿಮಗೆ ನಷ್ಟ ಆಗುತ್ತೆ. ಇದನ್ನ ಒಂದು ಚಿಕ್ಕ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ 20 ಲಕ್ಷ ಇದೆ, ಮತ್ತೆ ನೀವು ತಗೋಬೇಕಾಗಿರೋ ಕಾರ್ ಕೂಡ 20 ಲಕ್ಷ ರೂಪಾಯಿ ಪ್ರೈಸ್ದು. ಕಾರ್ಗೆ ಡೌನ್ ಪೇಮೆಂಟ್ ಅಂತ 5 ಲಕ್ಷ ಇರುತ್ತೆ. ಸೊ ರಿಮೈನಿಂಗ್ 15 ಲ್ಯಾಕ್ ಅಡ್ಜಸ್ಟ್ ಮಾಡಬೇಕು. ಈಗ ನಿಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಆಪ್ಷನ್ 1, ನೀವು ನಿಮ್ಮ 15 ಲ್ಯಾಕ್ಸ್ ರುಪೀಸ್ನ ಯೂಸ್ ಮಾಡಿ ಕಾರ್ನ ಪರ್ಚೇಸ್ ಮಾಡೋದು. ಈ ಕೇಸ್ನಲ್ಲಿ ಯಾವುದೇ ರೀತಿ ಲೋನ್ ಇರಲ್ಲ, EMI ಇರಲ್ಲ, ಇಂಟ್ರೆಸ್ಟ್ ಇರಲ್ಲ, ಏನೂ ಇರಲ್ಲ. ಆಪ್ಷನ್ 2, ನೀವು 15 ಲ್ಯಾಕ್ಸ್ ಕಾರ್ ಲೋನ್ ತಗೋತೀರಾ 9% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ, ಮತ್ತೆ ನಿಮ್ಮ 15 ಲ್ಯಾಕ್ಸ್ ರುಪೀಸ್ನ FD ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ. 5 ವರ್ಷಕ್ಕೆ 3.5 ಲಕ್ಷ ಲೋನ್ ಇಂಟ್ರೆಸ್ಟ್ ಬಂದಿರುತ್ತೆ. ಆದರೆ FD ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟಿಂದ 7 ಲಕ್ಷ ಸಿಗುತ್ತೆ. ಸೊ ಆಪ್ಷನ್ 2 ಇಂದ ನಿಮಗೆ 3.5 ಲ್ಯಾಕ್ ಪ್ರಾಫಿಟ್ ಆಗುತ್ತೆ. ನೀವು ಕೇಳ್ಬೋದು, ಅದು ಹೇಗೆ 9% ಲೋನ್ ಇಂಟ್ರೆಸ್ಟ್ಗಿಂತ 8% FD ಕಮ್ಮಿ ಇಂಟ್ರೆಸ್ಟ್ ಅಲ್ವಾ ಅಂತ. ಅದು ಹೇಗೆ ಅಂದರೆ ಲೋನ್ ಇಂಟ್ರೆಸ್ಟ್ ರಿಡ್ಯೂಸಿಂಗ್ ಪ್ರಿನ್ಸಿಪಲ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದರೆ EMI ಕೊಡ್ತಾ ಕೊಡ್ತಾ ಪ್ರಿನ್ಸಿಪಲ್ ಕಡಿಮೆ ಆಗುತ್ತೆ, ಅದರಿಂದ ಫ್ಯೂಚರ್ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ. ಆದರೆ FDಲಿ ಅದಕ್ಕೆ ಆಪೋಸಿಟ್ಟು, ಇಂಟ್ರೆಸ್ಟ್ ಪ್ರಿನ್ಸಿಪಲ್ಗೆ ಆ್ಯಡ್ ಆಗ್ತಾ ಆಗ್ತಾ ಪ್ರಿನ್ಸಿಪಲ್ ಹೆಚ್ಚಾಗುತ್ತೆ, ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಲೋನ್ ತಗೊಂಡು ಕಾರ್ ತಗೊಂಡ್ರೆ ನೀವು ಪ್ರಾಫಿಟಲ್ಲಿ ಇರ್ತೀರ. ಈ ರೀಲ್ನ ಫುಲ್ ಕ್ಯಾಶ್ ಕೊಟ್ಟು ಕಾರ್ನ ತಗೊಳ್ಳೋ ಅಂತ ನಿಮ್ಮ ರಿಚ್ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ದೊಡ್ಡಪ್ಪನ ಫಾಲೋ ಮಾಡಿ.